ಆಯ್ತು ಆಯ್ತು ಆಯ್ತು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಕಣ್ಣು ನೋಡ್ತಿರ್ಬೋದಲ್ವ ಹೆಂಗೆ ಕಾಣಿಸ್ತಿದೆ ಅಂತ. ಯಾಕಂದರೆ ನನಗೆ ಫುಲ್ಲು ನಿದ್ರೆ ಹತ್ತಿದೆ, ಅದಕ್ಕೆ ಹಂಗೆ ಕಾಣಿಸ್ತಿದೆ. ಇದು ನನ್ನ ಲಾಗೌಟ್ ಟೈಮು. ನಾನು ಲಾಗೌಟ್ ಆಗಿ ಬಂದು ಟೈಮ್ನ ನೋಡಿದರೆ ಆಗಲೇ 3 ಗಂಟೆ ಆಗ್ತಾಯಿತ್ತು. ನಾನು ಏನಕ್ಕೆ ಮಲಗದೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಇದು ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮೈಸೂರಲ್ಲಿ ಒಂಥರ ಹಬ್ಬದ ವಾತಾವರಣವೇ ಇರುತ್ತೆ. ಯಾಕಂದರೆ ಚಾಮುಂಡಿ ಬೆಟ್ಟ ನಮಗೆ ತುಂಬ ಹತ್ತಿರ. ಅದು ಒಂಥರ ಎಮೋಷನ್ ನಮಗೆ, ನೆಮ್ಮದಿ ನಮಗೆ. ಚಾಮುಂಡಿ ಬೆಟ್ಟ ಅಂದರೆ ಕಷ್ಟ ಸುಖ ಏನಿದ್ರೂ ನಾವು ಅಲ್ಲಿಗೆ ಹೋಗಬೇಕು ಅನಿಸುತ್ತೆ. ಪ್ರತಿಯೊಬ್ಬ ಮೈಸೂರಿಯನಿಗೂ ಗೊತ್ತಿರುತ್ತೆ ಅದರದ್ದು ಬೆಲೆ ಏನು ಅಂತ. ನಾನು ಆಚೆ ಬಂದು ನೋಡಿದರೆ ಯಾರೂ ಇದ್ದಿಲ್ಲ. ಅದಾದಮೇಲೆ ಬಂದು ನಾನು ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ರಂಗೋಲೆ ಹಾಕಿ ಅದಾದಮೇಲೆ ಮನೆ ಕೆಲಸ ಅಂದರೆ ಪಾತ್ರೆ ತೊಳೆದು ಕಸ ಗುಡಿಸಿ ನೆಲ ಒರೆಸಿ ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ಮಾಡಿಲ್ಲ ಅಷ್ಟೇ. ಅಷ್ಟೆಲ್ಲ ಮಾಡಿ ಆದಮೇಲೆ ನಾನು ಇಲ್ಲಿ ನೀರು ಕಾಯಿಸ್ತಾ ಇದ್ದೀನಿ. ಯಾಕಂತಂದರೆ ಸ್ನಾನಕ್ಕೆ ನಮ್ಮನೆ ಗೀಝರ್ ಮತ್ತು ಕಡೆಯ ಎರಡೂ ಇದೆ. ನಾವು ಆಲ್ಮೋಸ್ಟ್ ಮನೆ ಎಲ್ಲರಿಗೂ ಬೇಕು ಅಂದಾಗ ಕಡೆಯದಲ್ಲೇ ಕಾಯಿಸೋದು, ಸೊ ಕಾಯಿಸ್ತಾ ಇದ್ದೀನಿ. ಅದಾದಮೇಲಿಂದ ಇಲ್ಲಿ ನೋಡಿರ್ತಿರ್ಬೋದು, ನಮ್ಮ ಮನೇಲಿ ಎಲ್ಲರೂ ಇನ್ನೂ ಮಲಗೇ ಇದ್ದರು. ನಾನು ಒಬ್ಬಳು ಮಾತ್ರ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮಾಡಿದ್ದೀನಿ. ನೋಡ್ತಿದ್ದೀರಲ್ವ ನಂದು ಪುಟ್ಟು ದೇವ್ರ ಗುಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದಾದಮೇಲೆ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಲಲಿತ್ ಮಹಲ್ ಎಲಿಪ್ಯಾಡ್ ಹತ್ರ ಹೊರಟ್ವಿ. ಏನಕ್ಕೆ ಅಂತ ಅಂದರೆ ದರ್ಶನಕ್ಕೆ ಹೋಗಬೇಕಲ್ವಾ. ಸೊ ಅಲ್ಲಿ ಗಾಡಿನ ಪಾರ್ಕ್ ಮಾಡಿದ ಮೇಲೆ ಅಲ್ಲಿ ನಮಗೆ ಫ್ರೀ ಬಸ್ಗಳಿತ್ತು ಬೆಟ್ಟ ಹತ್ತಕ್ಕೆ. ಅದಕ್ಕೋಸ್ಕರ ನಾವು ಎಲಿಪ್ಯಾಡ್ ಹತ್ರ ಹೋಗ್ತಾಯಿದ್ವಿ. ಆವಾಗ ಬರ್ಬೇಕಾದ್ರೆ ಫುಲ್ ಖಾಲಿ ಖಾಲಿ ರೋಡು, ಜನನೇ ಇದ್ದಿಲ್ಲ. ಸ್ವಲ್ಪ ಏನೋ ಇದ್ದಾರಾ ಇಲ್ವಾ ಅನ್ನೋ ಥರ ಇದ್ದಿದ್ದು ಜನ. ಎಲಿಪ್ಯಾಡ್ ಹತ್ರ ಬರ್ತಾ 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 ಫುಲ್ ವೆಹಿಕಲ್ಸು. ಇಲ್ಲಿ ನೋಡ್ತಿದ್ದೀರಲ್ವ ಎಷ್ಟು ಜನ ಇದ್ದಾರೆ ಗುರು. ಇಡೀ ಮೈಸೂರೇ ಇತ್ತು ಇವತ್ತಂತೂ. ಅದು ಅಷ್ಟೊತ್ತಲ್ಲಿ 4-4:30 ಆಗಿರ್ಬೋದು. ಆ ಟೈಮಲ್ಲೇ ಎಷ್ಟು ಜನ ಇದ್ದಾರೆ ಅಂದರೆ ಮೈಸೂರು ಅರ್ಧ ಅಲ್ಲ, ಫುಲ್ ಮೈಸೂರೇ ಇತ್ತೇನೋ ಅಷ್ಟು ಜನ ಇದ್ದರು. ಅಷ್ಟೊಂದು ಜನನ ನಾನು ನೋಡಿ ನಿಜವಾಗ್ಲೂ ಇವತ್ತು ನಾನು ದರ್ಶನ ಮಾಡ್ತೀನಾ ಅಂತ ಫುಲ್ಲು ದೊಡ್ಡ ಕ್ವೆಶನ್ ಮಾರ್ಕೇ ಆಗಿಬಿಟ್ಟಿತ್ತು ನನ್ನ ತಲೆಯಲ್ಲಿ, ಹಾಗಾಗಿತ್ತು. ಅದಾದಮೇಲೆ ಕ್ಯೂ ನೋಡಿ ಗಾಬರಿಯಾಗಿ ನಿಂತ್ಕೊಂಡ್ವಿ, ಇನ್ನೇನು ಮಾಡೋಣ ಅಂತ. ಅದಾದಮೇಲೆ 5 ಗಂಟೆಗೆ ಬಸ್ ಬರುತ್ತೆ ಅಂತ ಹೇಳಿದರು. ಬಟ್ 5 ಗಂಟೆಗೆ ಬಸ್ ಬಂದಿಲ್ಲ. ಬಸ್ ಬಂದಿದ್ದು 5:05 ಆಗಿತ್ತು. ಅಷ್ಟರಲ್ಲೇ ಅಂತ ಕೂಗೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂತೂ ಇಂತೂ ಬಸ್ ಬಂತು. ಬಸ್ಗೆ ಹತ್ತಿ ನಾವು ಕೂತ್ಕೊಂಡ್ವಿ. ಖಂಡಿತವಾಗ್ಲೂ ಸೀಟಂತೂ ಸಿಕ್ಕಿಲ್ಲ. ಸೊ ನಿಂತ್ಕೊಂಡೇ ಹೋಗ್ತಾ ಇರೋದು. ನಿಂತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಐರಾವತ ಬಸ್ ಕಾಣಿಸ್ತಿದೆಯಲ್ವಾ, ಆ ಬಸ್ ಏನಂತಂದರೆ 2,000 ರೂಪಾಯಿ ಟಿಕೆಟ್ ತೊಗೊಂಡಿರ್ತಾರಲ್ಲ ಅವರಿಗೆ ಐರಾವತ ಬಸ್ಸು, 300 ರೂಪಾಯಿ ಮತ್ತು ಧರ್ಮ ದರ್ಶನದವ್ರಿಗೆ ಇದು ಬ್ಲೂ ಕಲರ್ ಅಥವಾ ಕೆಂಪು ಕಲರ್ ಬಸ್ ಇದ್ದಿದ್ದು. ನಾನು ಧರ್ಮ ದರ್ಶನದಲ್ಲೇ ಖಂಡಿತವಾಗ್ಲೂ ಹೋಗಿದ್ದು. ಇದು ಧರ್ಮ ದರ್ಶನಕ್ಕೆ ಎಲ್ಲರೂ ಹೋಗ್ತಿರೋದು. ಇದು ಬಂದು ಎಲ್ಲಿಂದ ಕ್ಯೂ ಇತ್ತು ಅಂತ ಅಂದರೆ ಗಾಡಿ ವೆಹಿಕಲ್ಸ್ ಆಗದೆ ಗಾಡಿನೆಲ್ಲ ಪಾರ್ಕ್ ಮಾಡ್ತಾರಲ್ವ ಅಲ್ಲಿಂದ ಕ್ಯೂ ಮಾಡಿದ್ದಾರೆ. ಅಲ್ಲಿಂದ ಕ್ಯೂ ಅಲ್ಲಿ ಹೋಗಬೇಕು 300 ರೂಪಾಯಿ ಮತ್ತು ಧರ್ಮ ದರ್ಶನದವರು. ಗಾಬರಿ ನನಗೆ, ಇಲ್ಲಿಂದ ಹೋಗೋದ, ನನಗೆ ಇಲ್ಲಿಂದ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅಷ್ಟರಲ್ಲೇ ಸುಸ್ತಾಗೋಯ್ತು. ಎಲ್ಲರೂ ಓಡ್ತಿದ್ದಾರೆ. ಅಷ್ಟು ಹಿಮ ಎಲ್ಲ ಬೀಳ್ತಿದ್ರೂ ಏನೂ ತಲೆ ಕೆಡಿಸ್ಕೊಳ್ದೆ ಓಡ್ತಾಯಿದ್ರು ಎಲ್ಲರೂ. ಹೋಗ್ಬೇಕಾದ್ರೆ ನಮಗೆ ಇದು ಡ್ರೈ ಫ್ರೂಟ್ ಪ್ರಸಾದ ಅಂತ ಕೊಟ್ಟರು. ಇದನ್ನು ನಾವು ಈಸ್ಕೊಂಡ್ವಿ. ಮತ್ತು ನೀರು ವ್ಯವಸ್ಥೆ ಕೂಡ ಚೆನ್ನಾಗೇ ಮಾಡಿದರು. ನೀರು ಎಲ್ಲ ಕಡೆಯೂ ಇಟ್ಟಿದ್ರು. ಅಲ್ಲಿಂದ ನಾವು ಸೀದಾ ಹೋಗ್ಬಿಟ್ಟು ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಇದು ದೇವಸ್ಥಾನದಿಂದ ಸ್ವಲ್ಪನೇ ದೂರ ಇದ್ದಿದ್ದು, ಅಲ್ಲೇ ನಿಂತ್ಕೊಂಡ್ವಿ. ಅಲ್ಲಿ ನೋಡ್ತಿರ್ಬೋದು, ಅಷ್ಟು ದೂರ ಹೋಗಿದ್ದೀವಿ. ಅಷ್ಟು ದೂರ ಹೋದ್ರೂ ಎಷ್ಟು ಜನ ಇದ್ದಾರೆ ಅಂದರೆ, ನಾವು ಆದಮೇಲೆ ಹಿಂದೆ ನಿಂತರು ಜನ. ನಾವೇ ಪುಣ್ಯವಂತರ ಅಂತ ಅಂದ್ಕೊಬೇಕು, ಅಷ್ಟು ಜನ ಇದ್ದರು ಮಾತ್ರ. ತುಂಬ ಅಂದರೆ ತುಂಬ ಜನ ಇದ್ದರು. ಆದ್ರೂ ಕೂಡ ಪೊಲೀಸವರು ಅಷ್ಟೇ ತುಂಬ ಪ್ರೊಟೆಕ್ಟ್ ಮಾಡ್ತಾಯಿದ್ರು ಎಲ್ಲರನ್ನೂ. ಬ್ಯಾರಿಗೇಟ್ರೆಲ್ಲ ನೀಟಾಗಿ ಇಟ್ಕೊಂಡಿದ್ರು. ಆಮೇಲೆ ಹೇಳ್ತಾಯಿದ್ರು ಅದೆಲ್ಲ ಬೀಳುತ್ತೆ, ನಿಧಾನಕ್ಕೆ ಹೋಗಿ, ಹಂಗೆ ಹಿಂಗೆ ಅಂತೆಲ್ಲ ನೀಟಾಗಿ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಎಲ್ಲರನ್ನೂ, ಕೇರ್ ಮಾಡ್ತಿದ್ರು. ಇದು ಮುಂದೆ ಬಂದಿದ್ದು ದೇವಸ್ಥಾನದ ಮುಂದೆ ಬಂದ್ವಿ. ಇಲ್ಲಿ ಬರೆದಿದ್ದಾರೆ ನೋಡಿ,
ಚಂದದ ಚಾಮುಂಡಮ್ಮ ಸುಸ್ವಾಗತ ಅಂತ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಎಂಟ್ರೆನ್ಸಿಗೆ ಬಂದು ನಿಂತ್ಕೊಂಡ್ಮೇಲೆ ಹಬ್ಬ ಬಂದ್ವಿ ಅಪ್ಪ ದರ್ಶನಕ್ಕೆ ಅನ್ನೋ ಫೀಲ್ ಬರೋದು. ಅಲ್ಲಿ ತನಕ ಅನಿಸಲ್ಲ. ಅದಾದಮೇಲೆ ಫೈನಲಿ ರೀಚ್ ಆದ್ವಿ. ಇವಾಗ ಎಂಟ್ರಿ, ಇದು ಎಂಟ್ರಿ ಹತ್ರ ಸ್ಟೆಪ್ಸ್ ಇದೆಯಲ್ಲ ಅಲ್ಲಿ ಅವಾಗ ತಾನೆ. ಇಲ್ಲಿ 2 ಇದೆ. ಇದು ಫಸ್ಟ್ ಎಂಟ್ರಿ, ಆಮೇಲೆ ಸೆಕೆಂಡ್ ಎಂಟ್ರಿ. ಫಸ್ಟ್ ಎಂಟ್ರಿಲಿ ಅಲಂಕಾರ ಈ ಥರ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಪ್ಪ ಅಷ್ಟು ಕ್ಯೂ ಅಲ್ಲಿ ನಿಂತು ಹೋಗೋದಕ್ಕೂ ಸಾರ್ಥಕ ಅನ್ನಿಸ್ತು. ಇಷ್ಟು ಅಲಂಕಾರ ನೋಡಿ ಎಷ್ಟು ಖುಷಿ ಆಗುತ್ತಲ್ವ ಇಷ್ಟು ಅಲಂಕಾರ ನೋಡೋಕ್ಕೆ. ಇದು ಆಷಾಢ ಟೈಮಲ್ಲಿ ಮಾತ್ರ ಇಷ್ಟು ಅಲಂಕಾರ ನೋಡೋಕ್ಕಾಗೋದು ನಾವು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದು 2ನೇ ಎಂಟ್ರಿ. ಈ 2ನೇ ಎಂಟ್ರಿ ಹತ್ರ ಅಮ್ಮ ಅಂತ ಬರೆದು ಇಲ್ಲೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು. ಅದಾದಮೇಲೆ ಇದು ದರ್ಶನಕ್ಕೆ ಬಿಡ್ತಾರೆ. ಅಲ್ಲೂ ಅಷ್ಟೇ ತುಂಬ ಏನು ಹರಿಬರಿ ಅಷ್ಟೋ ಹರಿಬರಿ ಮಾಡಲಿಲ್ಲ, ನಿಧಾನಕ್ಕೆ ದರ್ಶನ ಆಯಿತು. ನನಗಂತೂ ತುಂಬ 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 ಚೆನ್ನಾಗಿ ದರ್ಶನ ಆಯಿತು. ಇದು ಉತ್ಸವ ದೇವಿಯದು ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ದೇವಿನ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟೊಂದು ಚೆನ್ನಾಗಿತ್ತು. ಅಷ್ಟು ನೀಟಾಗಿ ದರ್ಶನ ಆದಮೇಲೆ ಹೊರಗಡೆ ಬಂದ್ವಿ. ಅದು ಆ ಕಡೆ ಲೈನಲ್ಲಿರೋರು ಮೆಟ್ಲು ಹತ್ಕೊಂಡು ಬಂದಿರೋರು. ಇಲ್ಲಿ ನಮಗೆ ಹೊರಗಡೆ ಬಂದವ್ರಿಗೆ ಪ್ರಸಾದ ಕೊಡ್ತಾಯಿದ್ರು. ಆ ಪ್ರಸಾದ ಏನಂದರೆ ಲಡ್ಡು ಇತ್ತು. ಮತ್ತು ಇಲ್ಲಿ ಏನಂದರೆ ಅವರು ಇಟ್ಕೊಂಡು ಹೋಗ್ತಿದ್ರಲ್ಲ ಅದು ಬಾಗಿನ, ಅದೇನೋ ಬರೀ ಮುತ್ತೈದೆಯವರಿಗೆ ಮಾತ್ರ ಕೊಡೋದಂತೆ ಬಾಗಿನ. ನನಗೆ ಕೊಡಲಿಲ್ಲ. ಸೊ ನಾನು ಕುಂಕುಮ ಮಾತ್ರ ಈಸ್ಕೊಂಡೆ. ಯಾಕಂದರೆ ನನಗೆ ಮದುವೆ ಆಗಿಲ್ಲ, ಕೊಡಲ್ಲ ಅಂತ ಅಂದ್ಬಿಟ್ರು. ಹಾಗಾಗಿ ಅವ್ರಿಗೆ ಮಾತ್ರ ಕೊಟ್ಟಿದ್ದರು. ಅವರೆಲ್ಲ ಈಸ್ಕೊಂಡು ಹೋದರು. ಲಡ್ಡು ಅದು ಪ್ರಸಾದ ಅಂದರೆ ಕಾಸು ಕೊಟ್ಟು ತೊಗೋಬೇಕು. ಫ್ರೀಯಾಗಿ ಏನು ಲಡ್ಡು ಕೊಡ್ತಿರ್ಲಿಲ್ಲ. ಡ್ರೈ ಫ್ರೂಟ್ಸ್ ಮಾತ್ರ ಕೊಟ್ಟಿದ್ದು ಫ್ರೀಯಾಗಿ. ಅದಾದಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಇಲ್ಲಿ ಜನ ಹೋಗ್ತಿದ್ರಲ್ಲ ಅವರೆಲ್ಲ ಆ ಥರ ಗಾಡಿಗಳಲ್ಲಿ ಕೂಡ ಹೋಗ್ತಾಯಿದ್ರು. ಅಲ್ಲಿ ನೋಡ್ತಿದ್ದೀರಲ್ಲ ಹಾಗೆಲ್ಲ ಹೋಗ್ತಾಯಿದ್ರು. ಅದಾದಮೇಲೆ ಇಲ್ಲಿ ಮತ್ತೆ VIPs ಬರ್ತಾಯಿದ್ರು. ಯಾರು ಅಂತ ನೋಡೋಣ ಅಂತ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹಾಗೆ ವಿಡಿಯೋದಲ್ಲಿ ಝೂಮ್ ಮಾಡಿ ನೋಡಿದರೆ ನಮ್ಮ ರೇವಣ್ಣ ಬಾಸ್ ಅವ್ರು ನಿಂತಿದ್ದರು. ರೇವಣ್ಣ ಮತ್ತು ಸೂರಜ್ ರೇವಣ್ಣ ಅವರೆಲ್ಲ ಬಂದಿದ್ದರು. ಅವ್ರನ್ನೆಲ್ಲ ಸ್ವಲ್ಪ ವಿಡಿಯೋ ತಕ್ಕೊಂಡು ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಈ ಅಜ್ಜಿ ಅಲ್ಲಿ ಧೂಪ ಹಾಕಿಸ್ತಾಯಿದ್ರು. ಸೊ ನಮ್ಮನ್ನು ಕೇಳಿದ್ರು ಹಾಕಿ ಅಂತ. ಅದಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಇಲ್ಲಿ ಧೂಪ ಕೂಡ ಹಾಕಿದ್ವಿ. ಧೂಪ ಹಾಕಿ ಆದಮೇಲೆ ನಾವು ಸೀದಾ ಪ್ರಸಾದಕ್ಕೆ ಅಂತ ಹೋದ್ವಿ. ಆದರೆ ನಾನು ಪ್ರಸಾದದ್ದು ಕೌಂಟರ್ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಆ ಪ್ರಸಾದದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮಾಡಿಲ್ಲ. ಇದು ಬಂದು ಮಹಿಷಾಸುರನ ಹತ್ರ. ಇಲ್ಲೆಲ್ಲರೂ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತಗೋತಾಯಿದ್ರು. ಅದಾದಮೇಲೆ ಇಲ್ಲಿ ನೋಡಿ ಪ್ರಸಾದ ಇದೆ. ಪ್ರಸಾದ ನಾವು ತಿಂದಿದ್ದು ಬಾತು ಮತ್ತು ಕೇಸರಿ ಬಾತು. ಕೇಸರಿ ಬಾತು ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದನ್ನು ತಿಂದು ಮತ್ತು ಅಲ್ಲೇ ಒಂದು ಕಾಫಿ ಕುಡ್ಕೊಂಡು ಮತ್ತು ವಾಪಸ್ ಬಂದು ಇದು ಮಹಿಷಾಸುರನ ಹತ್ರ ನಾವು ಒಂದು ವಿಡಿಯೋ ಮತ್ತು ಫೋಟೋ ಎಲ್ಲ ತಗೊಂಡ್ವಿ. ತುಂಬ ಜನ ಇದ್ದರು. ಇಲ್ಲೂ ಕೂಡ ಕ್ಯೂ ಥರ ಆಗ್ತಾಯಿತ್ತು. ಅದಾದಮೇಲೆ ಫೋಟೋ ಎಲ್ಲ ತಗೊಂಡು ಮತ್ತೆ ಬಸ್ ಹತ್ತಿದ್ವಿ ರಿಟರ್ನು. ಎಲ್ಲಿಗೆ ಅಂದರೆ ಎಲಿಪ್ಯಾಡ್ಗೆ. ಅಲ್ಲಿ ಬಸ್ ಹತ್ಕೊಂಡು ಹೋಗ್ಬೇಕಾದ್ರೆ ಮಾಡಿರೋಂಥ ವಿಡಿಯೋ ಇದು. ರಿಟರ್ನ್ ಆಲ್ಮೋಸ್ಟ್ ನಾವು ಒಂದು 9 ಗಂಟೆಗೆಲ್ಲ ರೀಚೇ ಆಗಿಬಿಟ್ವಿ ವಾಪಸ್ಸು. ಅಷ್ಟು ಬೇಗನೆ ದರ್ಶನ ಕೂಡ ಆಯಿತು. ಎಲ್ಲ ನೆಮ್ಮದಿಯಾಗಿ ಇದಾಯಿತು. ಏನೂ ಗಲಾಟೆ ಆಗಲಿಲ್ಲ. ಎಲ್ಲ ಚೆನ್ನಾಗಾಯಿತು. ನನಗಂತೂ ಫುಲ್ ಖುಷಿ ಅಂದರೆ ಖುಷಿ ಆಯಿತು. ಇದು ಸಂಜೆ ವಿಡಿಯೋ. ನಾನು ಸಂಜೆ ಆಚೆ ಹೋಗ್ಬೇಕಾಗಿತ್ತು. ಆಚೆ ಹೋಗ್ತಾಯಿದ್ವಿ ಯೂನಿವರ್ಸಿಟಿ ರೋಡಲ್ಲಿ. ಅದು ನಮ್ಮ ಯೂನಿವರ್ಸಿಟಿ, ನಮ್ಮ ಮೈಸೂರು ಯೂನಿವರ್ಸಿಟಿ. ಅಲ್ಲಿಂದ ನಾವು ಎಲ್ಲೋ ಕೆಲಸದ ಮೇಲೆ ಹೋಗ್ತಾಯಿದ್ವಿ. ನಾನು, ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಕ್ಕ. ಆವಾಗ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಪಾನಿಪುರಿ ಅಂಗಡಿಗೆ ಹೋಗಿ ಮಸಾಲೆ ಪುರಿ ತಿಂದು ನಮ್ಮ ಡೇನ ಎಂಡ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.